ನಿಮ್ಗೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಹುಡುಗ ಹುಡುಗಿ ಇಷ್ಟ ಆದ್ರೆ ಟ್ಯಾಟೂಸ್ ಹಾಕ್ಸ್ಕೊಳ್ತಾರೆ ಆಯ್ತಾ. ಸೊ ಹುಡುಗಿ ಇಷ್ಟ ಆದ್ರೆ ಹುಡುಗ ಟ್ಯಾಟೂ ಹಾಕ್ಸ್ಕೊಳ್ತಾನೆ, ಹುಡುಗ ಇಷ್ಟ ಆದ್ರೆ ಹುಡುಗಿ ಟ್ಯಾಟೂ ಹಾಕ್ಸ್ಕೊಳ್ತಾಳೆ. ಸೊ ಸಪೋಸ್ ಅವ್ರಿಬ್ರಲ್ಲಿ ಬ್ರೇಕಪ್ ಆಗ್ಬಿಟ್ರೆ ಆ ಟ್ಯಾಟೂನೇ ಪ್ಯಾಚಪ್ ಆಗೋ ತರ ಬೇರೆ ಏನಾದ್ರು ಹಾಕ್ಸ್ಕೊಂಡ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಅಲ್ಲ, ಹುಡುಗ ಹುಡುಗಿ ಇಷ್ಟ ಆದ್ರೆ ಟ್ಯಾಟೂ ಹಾಕ್ಸ್ಕೊಳೋದು ಅನಿವಾರ್ಯ ಇದೆಯಾ? ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಅಲ್ಲಿ ಇಲ್ಲಿ ಕ್ರಶ್ ಅಂದ್ರೆ ಬೈ ಬರ್ತ್ ಸಿಂಗಲ್ ಅಂತ ನೀವು? ಹಾಗಂತ ಹೇಳಕ್ಕೂ ಆಗಲ್ಲ. ನಾರ್ಮಲ್ ಒಂದು ಅಟ್ರಾಕ್ಷನ್ ಫೀಲ್ ಅಂತ ಇರುತ್ತಲ್ಲ. ಸೊ ಸ್ಕೂಲ್ ಡೇಸ್ ಅಲ್ಲಿ ಇತ್ತು ಆ ತರ ಅಟ್ರಾಕ್ಷನ್ ಫೀಲ್. ಅದ್ ಬಿಟ್ರೆ ಇನ್ನ ಸಪೋಸ್ ಇವಾಗ ನಿಮ್ ಎಕ್ಸ್ ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಟ್ಟು ನಂಗೆ ನೀವೇ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮಜಾ ಆಯಾ? ಚಾನ್ಸ್ ಇಲ್ಲ ಬರಕ್ಕೆ. ಸಪೋಸ್ ಬಂದ್ಬಿಟ್ರೆ ನಂಗೆ ನೀವೇ ಬೇಕು ಅಂದ್ಬಿಟ್ರೆ? ಇಲ್ಲ, ಹುಡುಗ ಮದ್ವೆ ಆಗಿದೆ. ನೀವು ಯಾವ ತರ ಹುಡುಗಿ ಅಂದ್ರೆ, ಇವಾಗ ಮದ್ವೆ ಆಗೋ ಹುಡುಗಿನ ಅಥವಾ ಗರ್ಲ್ ಫ್ರೆಂಡೋ ಇವಾಗ ನೆಕ್ಸ್ಟ್ ನೋಡೋ ಹುಡುಗಿ ಏನ್ ಕ್ವಾಲಿಟೀಸ್ ಹೊಂದಿರ್ಬೇಕು ಅವಳು? ಕ್ವಾಲಿಟೀಸು ಹೆಂಗಂದ್ರೆ, ಇವಾಗ ನಾನೇನೇ ಕೆಲಸ ಮಾಡೋದಕ್ಕೆ ಸಪೋರ್ಟಿವ್ ಆಗಿರಬೇಕು, ಬ್ಯಾಕ್ ಬೋನ್ ಥರ ಇರಬೇಕು. ನಾನು ಬಿದ್ದರೂ ಅವಳನ್ನ ಎತ್ತೋ ಅಷ್ಟು ಕೆಪಾಸಿಟಿ ಅವಳಿಗಿರಬೇಕು. ಅಂದರೆ ಹಣಕಾಸಿನಲ್ಲ, ಮೈಂಡ್ ಸೆಟ್ಟಲ್ಲೇ. ಮತ್ತು ಬೇರೆಯವ್ರ ಮಾತು ನಂಬೋಕ್ಕಿಂತ ನಮ್ಮ ಮಾತನ್ನ ನಂಬ್ಕೊಂಡು ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೊತೆ ಇರಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಮಾಡ್ತೀರಾ ಲವ್ ಮ್ಯಾರೇಜ್ ಪ್ರಿಫರ್ ಮಾಡ್ತೀರಾ? ಆ್ಯಕ್ಚುಲಿ ಸತ್ಯ ಹೇಳ್ಬೇಕಂದ್ರೆ ಮದುವೆ ಅನ್ನೋದೇ ಭಯ ಆಗ್ಬಿಟ್ಟಿದೆ ಈಗ. ಹುಡುಗಿರ್ ಮೈಂಡ್ ಸೆಟ್ಟು ಇಲ್ಲ ಹುಡುಗನ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾತೆತ್ತಿದ್ರೆ ಡಿವೋರ್ಸ್ ಅಂತ ಹೇಳಿದ್ರೆ ಈಗ ಟ್ರೆಂಡ್ ನಡೀತಾ ಇರೋದು ಅದೇ. ಸೊ ಮದುವೆ ಅನ್ನೋದು ಭಯ ಆಗಿದೆ. ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು, ಅವಾಗ ಅದಾಗೆ ಎಲ್ಲ ಬರುತ್ತೆ. ಸೊ ನನಗೆ ಮದುವೆ ಅನ್ನೋದು ಭಯ ಇವಾಗ ಸದ್ಯದ ಮೂಮೆಂಟ್ಗೆ. ನೋಡೋದು ಇನ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.